ಯಾವುದೇ ಕ್ಷೇತ್ರದಲ್ಲಿ ಆಗಿರ್ಬೋದು ಹೊಸಬ್ರು ಬೆಳೀತಿದ್ದಾರೆ ಅಂದ ತಕ್ಷಣ ದೊಡ್ಡ ಮನೆಯವರು ಪ್ರತಿಯೊಂದು ಹಂತದಲ್ಲೂ ಕೂಡ ಹೊಸಬರಿಗೆ ಸದಾ ಬೆಂಬಲವಾಗಿ ನಿಲ್ತಾ ಅವರನ್ನ ಬೆಳೆಸುವಂತ ಪ್ರಯತ್ನದಲ್ಲಿದ್ದಾರೆ. ಅದೇ ರೀತಿ ಈಗ ದೊಡ್ಡ ಮನೆ ಊಟ ಅನ್ನುವಂತಹ ಒಂದು ಅದ್ಭುತವಾಗಿರುವಂತಹ ಹೋಟೆಲ್ ಓಪನಿಂಗ್ಗೆ ಶಿವಣ್ಣ ಬಂದು ಸಾಥ್ ಕೊಟ್ಟಿರುವಂಥದ್ದು. ಶಿವಣ್ಣ ಇದು ಸಾಕಷ್ಟು ಬ್ರಾಂಚ್ಗಳನ್ನು ಓಪನ್ ಮಾಡಿದ್ದಾರೆ. ಅದೇ ಒಂದು ದೊಡ್ಡ ಮನೆ ಊಟ ಈಗ ಸಸ್ಯಾಹಾರಿಯಲ್ಲಿ ಇಷ್ಟು ದಿನ ನಾನ್ ವೆಜ್ ಆಗಿತ್ತು, ಈಗ ವೆಜಿಟೇರಿಯನ್ ಪ್ಲಸ್ ನಾನ್ ವೆಜಿಟೇರಿಯನ್ ಆಗಿರುವಂಥದ್ದು. ನೀವು ಅವ್ರು ಸಪೋರ್ಟ್ ಕೊಟ್ಟಿರುವಂಥದ್ದು ಎಷ್ಟು ಖುಷಿ ಆಗ್ತದೆ? ಐ ಥಿಂಕ್ ತುಂಬ ಖುಷಿ ಆಗಿದೆ. ಇದು ಪ್ಲಸ್ ಪಾಯಿಂಟ್ ಏನಂದರೆ ವೆಜಿಟೇರಿಯನ್ ಇಂಟ್ರೊಡ್ಯೂಸ್ ಮಾಡೋದು ತುಂಬ, ಯಾಕಂದರೆ ಏನೇ ಆದ್ರೂ ಏನೇ ಬಿರಿಯಾನಿ ಚಿಕನ್ ತಿಂದ್ರು ಲಾಸ್ಟಿಗೆ ರಸಮ್ ಅನ್ನ ಅಂತ ಒಂದು ಬೇಕಾಗುತ್ತೆ, ಒಂದು ಡೈಜೆಷನ್ಗೆ ಒಳ್ಳೆಯದು ಅಂತ ಹೇಳ್ತಾರೆ. ಆ್ಯಂಡ್ ಅಲ್ಲಿ ಮೊಸಪ್ಪು ಸಾರು ಸೊಪ್ಪು ಸಾರು ಆಗಲಿ, ಆ ಸೊಪ್ಪು ಸಾರು ಜೊತೆಲಿ ನೀವು ನಾನ್ ವೆಜ್ ಐಟಮ್ ಏನಾದರೂ ಚಿಲ್ಲಿ ಚಿಕನ್ ಇರ್ಬೋದು, ಇಲ್ಲ ಮಟನ್ ಫ್ರೈ ಇರ್ಬೋದು, ತಗೊಂಡಾಗ ಒಂದು ಬೇರೆ ಟೇಸ್ಟ್ ಕೊಡುತ್ತೆ. ಸೊ ಆ ಟೇಸ್ಟ್ ಪ್ರಕಾರ ಅವರು ಮಾಡ್ತಾ ಇರೋದು ಭಾಳ ಖುಷಿಯಾದ ವಿಷಯ. ಐ ಥಿಂಕ್ ಚೆನ್ನಾಗುತ್ತೆ ಅನ್ನೋ ಭರವಸೆ. ಊಟ ಅಂದ ತಕ್ಷಣ ದೊಡ್ಡ ಮನೆ ನೆನಪಾಗುತ್ತೆ. ಬಿಕಾಸ್ ಪಾರ್ವತಮ್ಮ ಅವರ ಕಾಲದಿಂದಲೂ ಕೂಡ ಊಟ ಅನ್ನುವಂಥದ್ದು ಪ್ರತಿಯೊಬ್ಬ ಹಂತದಲ್ಲಿ ಮನೆಗೆ ಬಂದಿರುವಂಥ ಅತಿಥಿ ಆಗಿರ್ಬೋದು, ಶೂಟಿಂಗ್ ಸೆಟಲ್ ಆಗಿರ್ಬೋದು, ಎಲ್ರಿಗೂ ಕೂಡ ಕೊಟ್ಟು ಹೋಗುವಂಥ ಕಳಿಸುವಂಥ ಸಂದರ್ಭ ಇದೆ. ಸೊ ಆ ಒಂದು ಹೆಸರನ್ನೇ ಇಟ್ಟಿರುವಂಥದ್ದು ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ? ಖುಷಿ 100% ಖುಷಿ ಆಗೇ ಆಗುತ್ತೆ ಅಲ್ವಾ. ಯಾಕಂದರೆ ನಮ್ಮ ಮೇಲೆ ಅಷ್ಟೊಂದು ಪ್ರೀತಿ ರೆಸ್ಪೆಕ್ಟ್ ಇರಬೇಕಾದ್ರೆ, ಆ ಒಂದು ಒಳ್ಳೆ ಪ್ರೀತಿ ಭಾವನೆಯಿಂದ ಕರಿಬೇಕಾದ್ರೆ ಆ ಒಂದು ನಮ್ಗೆ ನಿಜವಾದ ಹೆಮ್ಮೆ ಅನಿಸುತ್ತೆ. ಐ ಥಿಂಕ್ ಆಲ್ ಬ್ಲೆಸ್ಡ್. ದಶಕಗಳ ಹಿಂದೆ ನೀವು ಮತ್ತೆ ನಿವೇದಿತಾ ಮೇಡಮ್ ಇಬ್ರು ಕೂಡ ಡ್ಯಾಡಿ ಮೈ ಲವ್ಲಿ ಡ್ಯಾಡಿ ಆ ಒಂದು ಹಾಡಿಗೆ ಈಗ ಟೈಟಲ್ನಲ್ಲೇ ಡ್ಯಾಡಿ ಅನ್ನುವಂಥ ಒಂದು ಟೈಟಲ್ ಇಟ್ಕೊಂಡು ಬರ್ತಿರುವಂಥದ್ದು, ಚಾಕ್ಲೇಟ್ ಆಗಿರ್ಬೋದು, ಆ ಸ್ವ್ಯಾಗ್ ಆಗಿರ್ಬೋದು, ಮತ್ತೊಮ್ಮೆ ನೋಡ್ತಾ ಇರುವಂಥದ್ದು ಎಷ್ಟು ಖುಷಿ ಆಗ್ತಿದೆ. ಒಂದು ಚಾಕ್ಲೇಟ್ ಹೀರೋ ನೋಡ್ದಂಗೆ ಅನ್ನಿಸ್ತಿದೆ. ಏನಪ್ಪ, ನಮಗೆ ನಮ್ಮ ಜನಗಳು ನೋಡಿ ಅವ್ರು ಇಷ್ಟಪಟ್ಟರೆ ಸಾಕು, ಅದೇ ನಮಗೆ. ಯಾಕಂದರೆ ವಿ ಟ್ರೈ ಸಮಥಿಂಗ್, ಅದು ವರ್ಕೌಟ್ ಆಗಬೇಕಷ್ಟೇ. ಐ ಥಿಂಕ್ ವಿ ಹ್ಯಾವ್ ಟ್ರೈಡ್ ಆನೆಸ್ಟ್ಲಿ. ಚೆನ್ನಾಗಿರುತ್ತೆ ಈ ಸಿನಿಮಾ ಅಂತ ಅನ್ಸುತ್ತೆ. ನಿಮ್ಮ ಒಂದು ಶೋನಲ್ಲಿ ಕಂಟೆಸ್ಟೆಂಟ್ ಆಗಿದ್ದ ಗಿಲ್ಲಿ ನಟ ಬಿಗ್ ಬಾಸ್ಗೆ ಹೋಗಿರುವಂಥದ್ದು, ನೀವು ಅವ್ರಿಗೆ ಸಾಕಷ್ಟು ಬಾರಿ ಅವ್ರಿಗೆ ಪ್ರೋತ್ಸಾಹ, ಈಗ ಯಾವುದೇ ಕ್ಷೇತ್ರ, ಈಗ ಹೋಟೆಲ್ ಕ್ಷೇತ್ರ ಆಗಿರ್ಬೋದು, ಅವ್ರಿಗೂ ಹಳ್ಳಿ ಪ್ರತಿಭೆಗಳನ್ನ ಬೆಳೆಸ್ತಾ ಇರುವಂಥದ್ದು, ಸಾಕಷ್ಟು ಜನ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ನೀವು ಅವ್ರಿಗೆ ಯಾವ ರೀತಿ ಬೆಸ್ಟ್ ವಿಷಸ್ ಅನ್ನು ತಿಳಿಸ್ತಾರೆ? ಯಾರು ಗೆಲ್ಬಾರ್ದು? ಗಿಲ್ಲಿ ನಟ 100% ಗೆಲ್ತಾರೆ ಅಂತ ಒಂದು ಭರವಸೆ ಇದೆ. ಬಟ್ ಒಳ್ಳೆ ಹುಡುಗ, ನೈಸ್ 100%. ವಿನ್ ಮಾಡ್ಬೇಕಂತ ನನಗೆ ಆಸೆ. ಆಲ್ ದ ಬೆಸ್ಟ್ ಗಿಲ್ಲಿ. ಥ್ಯಾಂಕ್ ಯು ಸೊ ಮಚ್ ಶಿವಣ್ಣ. ಇದಾಗಿತ್ತು ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.